ಸರಿ, ನಾನು ಹೋಗ್ಬಿಟ್ಟು ಹಸುಗಳೆಲ್ಲ ನೋಡ್ಕೊಂಬಿಟ್ಟು ಹೊಡ್ಕೊಂಡು ಮೇಯ್ಸ್ಕೊಬಿಟ್ಟು ನೀಟಾಗಿ ಬರ್ತೀನಿ. ಸರಿನಾ? ನನಗೇನು ಮಧ್ಯಾಹ್ನಕ್ಕೆ ಊಟ ಬೇಡ ಬಿಡು. ಒಂದಕ್ಕಿಂತ ಸಾಯಂಕಾಲಕ್ಕೆ ಬಂದು ತಿಂತೀನಿ. ರೀ, ಏನು ಸುಮ್ಮೇಸ್ಕೊಂಡು ಅಲ್ಲೇ ಕುಂತ್ಕೊಬಿಟ್ಟಿರೇ ನೀವು? ಆ ಸುಮ್ಮನೆ ನೇಲ್ ಕಟ್ಟಾಕ್ಬಿಟ್ಟು ಮಧ್ಯಾಹ್ನ ಬಂದು ತಿನ್ಕೊಂಡು ಹೋಗ್ರಿ. ಬಿಸಿ ಬಿಸಿದು ಏನಾರ ಮಾಡಿರ್ತೀನಿ. ಪಾಪ ನೀವೂನು ಸುಸ್ತಾಗಿರ್ತೀರಲ್ವಾ? ಇದ್ರ ಜೊತೆಗೆ ಬೇರೆ ಏನಾರ ಒಂದು ಚಿಕ್ಕದಾಗಿ ನೋಡೋಣ, ಇದ್ರ ಜೊತೆಗೆ ಏನಾರ ಮಾಡ್ಬೋದಾ ಅಂತ ಹೇಳಿ. ಈಗ ಸದ್ಯಕ್ಕೆ ಹೋಗಿ ಹಸುಗಳೆಲ್ಲ ಒಂದಾಗ ಮೇಯಕ್ಕೆ ಬಿಟ್ಬಿಟ್ಟು ಒಂದು 10 ನಿಮಿಷ ನೋಡ್ಕೊಂಬಿಟ್ಟು ಬರ್ರಿ ಮಂತಕ್ಕೆ. ಏನದನ್ನೇನು ಯಾವಾಗ ಹಿಡ್ಕೊಂಡು ಓಡಾಡಿಸ್ಬೇಕಾ? ಹಂಗೇನಿಲ್ಲ. ನಮ್ಮದು ತ್ವಾಟ ಗೀಟ ಇದ್ರೆ ಬಿಟ್ಬಿಟ್ಟು ಬರ್ಬೋದಿತ್ತು. ಈ ಕೆರೆ ಪಾರೆ ಅಲ್ಲಿ ಇಲ್ಲಿ ಮೇಯಿಸ್ಬೇಕಲ್ಲ, ಅದಕ್ಕೇನೆ. ಪರವಾಗಿಲ್ಲ, ಎಲ್ಲೋ ಒಂದ್ರ ಬಿಟ್ಬಿಟ್ಟು ಕಟ್ಟಾಕ್ಬಿಟ್ಟು ಬರ್ರಿ. ಒಂದು ಅಷ್ಟಾಗ್ಲ ಮೇಯ್ಕಂತಿರ್ತಾವಲ್ಲ, ಆಮೇಲೆ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ ಹೊಡ್ಕೊಂಬಿಟ್ಟು ಬಂದ್ರೆ ಆಯ್ತು. ಸರಿನಾ? ಸರಿ. ಅದು ಬೇರೆ ಇವಾಗ ನೀನು ಕರು ಹಾಕೋ ಟೈಮ್ ಅಲ್ವಾ, ಅದಕ್ಕೇನು ಬಿಟ್ಬಿಟ್ಟು ಬಂದ್ರೆ ಇಲ್ಲಾಂದ್ರೆ ಕರಾಗಿರ ಹಾಕ್ಬಿಟ್ರೆ ಅಂತ ಹಿಂದೆನೆ ಹೋಗ್ಬೇಕು ಅಷ್ಟೇನೆ. ಸರಿ, ನೀನು ಹೋಗಿ ಕೆಲಸ ಶುರು ಮಾಡ್ಕ. ನಿನಗೂ ಕೆಲಸ ಎಲ್ಲ ಐತಲ್ಲ, ನೀನು ಕೆಲಸ ಶುರು ಮಾಡ್ಕ. ನಾನು ಬರ್ತೀನಿ. ಸುಮ್ಮನೆ ಯಾಕೆ ನಿಂಗೂ ಟೈಮ್ ವೇಸ್ಟ್ ಆಯ್ತದೆ. ಸರಿ ರೀ, ಆಯ್ತು. ನಾನು ಹೋಗಿ ಕೆಲಸ ಮಾಡ್ಕೊಂಡು ಕೂತ್ಕೊಂತೀನಿ. ಏನಾರ ಇದ್ರೆ ಫೋನ್ ಮಾಡಿ. ಆಯ್ತು. ಹೆಂಗೋ ಇನ್ನೊಂದು ವಾರದಾಗೆ ಕರು ಹಾಕ್ಬಿಡ್ತವೆ. ವಾರ ಆದ್ಮೇಲೆ ಇನ್ನೊಂದು ವಾರ ಒಂದು ಹೊಸ ಹಾಲನ್ನು ಹಾಕಂಗಿಲ್ಲ. ಆಮೇಲೆಕಿಂದ ಹೆಂಗಿದ್ರು ಹಾಲು ಹಾಕೊಂಡು ಹೆಂಗೋ ನನ್ನ ಜೀವನ ನಾನು ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಪ್ಪ. ಹೆಂಗೋ ನನ್ನ ಹೆಂಡ್ತಿಗೂ ಸಹಾಯ ಮಾಡ್ದಂಗೆ ಆಗ್ತೈತೆ. ಅವಳಿಗೂ ಕಾಸು ದುಡ್ಡು ಎಲ್ಲ ಕೊಟ್ಟಂಗೆ ಆಯ್ತದೆ. ಹೆಂಗೋ ನೆಮ್ಮದಿಯಾಗಿ ಆರಾಮಾಗಿರ್ಬೋದು ಬಿಡು. ಇನ್ನೇನಿಲ್ಲ. ಇದ್ರ ಜೊತೆಗೆ ಏನಾರ ಬೇರೆದು ಮಾಡ್ಬೇಕಲ್ಲ. ಇದ್ರ ಜೊತೆಗೆ ಏನು ಮಾಡಲಿ? ಇದ್ರ ಜೊತೆಗೆ ಬೇರೆ ಬಿಸ್ನೆಸ್ ಏನಾದರೂ ಮಾಡಬೇಕು. ಬರೀ ಹಸು ನೋಡ್ಕೊಂಡೇ ಇದ್ಬಿಟ್ರೆ ಹಸುನಾಗಿ ಇನ್ನು ಎಷ್ಟು ಬರ್ತೈತೆ? ಜಾಸ್ತಿ ಅಂತೂ ಬರಲ್ಲ ಹಸುನಾಗೆ. ಇನ್ನು ಎಷ್ಟು ಬರ್ಬೋದು? ಬಿಡು. ಎಷ್ಟನ ಬರೋದು 10,000-15,000 ಬಂದ್ರೂ ಅದ್ರ ಜೊತೆಗೆ ಬೇರೆ ಏನಾರ ಕೆಲಸ ಮಾಡಿದ್ರೆ ಅದಕ್ಕೂ ದುಡ್ಡು ಚೆನ್ನಾಗಿ ಬರ್ತೈತಿ. ಏನೋ ಮಗ, ಕೆರೆತಾಗ ಒಬ್ಬನೇ ಕುಂತ್ಕೊಬಿಟ್ಟಿದ್ಯಾ? ನಾನು ಇದ್ಯಾರಪ್ಪ ಇದು ಒಬ್ಬರೇ ಕುಂತ್ಬಿಟ್ಟವರಲ್ಲ ಕೆರೆತಾಗೆ ಅಂತ ಅನ್ಕೊಂಡು ಬಂದೆ. ನೀನಾ? ನಾನು ಯಾರೋ ಅಂತ ಅನ್ಕೊಂಡು ಬಂದೆ. ನೀನೇನು ಕೆರೆತಾಗೆ ಇಲ್ಲಿ? ಈಗಳಪ್ಪ ಹಸುಗಳು ಆಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ಮೊದ್ಲಾಗಿದ್ರೆ ನಮ್ಮ ಹೊಲ ಇತ್ತು, ನಮ್ಮ ಜಮೀನಿತ್ತು, ಅದ್ರೊಳಗಡೆ ಎಷ್ಟು ಬೇಕಾದ್ರೂ ಮೇಯಿಸ್ಬೋದಿತ್ತು. ಈಗ ನಮ್ದು ಜಮೀನ್ ಗಿಮೀನ್ ಏನು ಇಲ್ವಲ್ಲ. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ನಮ್ಮ ಅಪ್ಪ ಎಲ್ಲೋಗೈತೋ ಗೊತ್ತಿಲ್ಲ. ನಮ್ಮ ಅಪ್ಪ ಬರೋ ಗಂಟನೂ ಸ್ವಲ್ಪ ಪ್ರಾಬ್ಲಮ್ ನಿನ್ನೆ. ಅದಕ್ಕೆ ಇಲ್ಲಿ ಕೆರೆ ತಕ್ಕೋ ಬೆಟ್ಟ ಗುಡ್ಡ ತಕ್ಕೋ ಕರ್ಕೊಂಡೋಗಿ ಹೊಡ್ಕೊಂಡೋಗಿ ಏನೋ ಮೇಯಿಸ್ಬೇಕಲ್ಲ. ಈಗ ಅವೆರಡು ತುಂಬೋವೆ. ಕರ್ಕೊಂಡಂಗೆಲ್ಲ ಹೋಗಂಗಿಲ್ಲ. ಅದಕ್ಕೆ ಇಲ್ಲೇ ಕೆರೆ ತಕ್ಕೆ ಬಂದ್ಬಿಟ್ಟು ನೋಡ್ಕೊಂತ ಇವನಿ. ನಿನಗೂ ಇದಕ್ಕೂ ಮ್ಯಾಚ್ ಆಗಲ್ವಲ್ಲ? ಏನ್ ಮ್ಯಾಚ್ ಆಯ್ತದೆ ನಿನ್ಗೂನು ಹೊಸ ಮೇಸೋದಕ್ಕೂ? ಆ ನೀನ್ ಯಾರು? ಬಂಗಾರಮ್ಮನ ಮಗ. ನೀನು ಹೊಸ ಮೇಸೋದು ಅಂದ್ರೆ ಏನ್ಲ? ಅಯ್ಯೋ ಬಿಟ್ಟಾಕ್ಲ, ಇವೆಲ್ಲ ನಿಮಗೆ ಸೆಟ್ ಆಗಲ್ಲ. ಬಿಟ್ಟಾಕ್ಬಿಟ್ಟು ಸುಮ್ಮನೆ ಆರಾಮಾಗಿರೋದು ಕಲ್ತ್ಕ. ಹಸುಗಳೆಲ್ಲ ಮೇಯಿಸ್ಕೊಂಡು ಹಾಲು ಕರ್ಕೊಂಡು ಅದ್ರಾಗ ಜೀವನ ಮಾಡ್ತೀಯ ನೀನು? ಅಂದ್ರೆ ನಿನ್ನ ಅರ್ಥ ಏನು? ಆ ಓ, ನಿನ್ನ ಅರ್ಥ ನಾನು ಹೊಸ ಮೇಯಿಸ್ಲೇಬಾರ್ದು, ನಾನೇನು ದೊಡ್ಡ ಮನುಷ್ಯನ ಹೊಸ ಮೇಯಿಸ್ತಿದ್ದಂಗಿರಕ್ಕೆ? ದೊಡ್ಡ ಮನುಷ್ಯನ ಹೇಳು? ಹಂಗಲ್ಲವೋ. ಅಲ್ಲ, ನೀನ್ ಮೇಯ್ಸೋದು ಚೆನ್ನಾಗಿರಲ್ಲ ಅಂತ ಹೇಳ್ದೆ ಅಷ್ಟೇನೆ. ತುಂಬಾ ಚೀಪ್ ಆಗೋಗ್ಬಿಡ್ತೀವಿ. ಹಾ. ಅಯ್ಯೋ ಸುಮ್ನಿರು. ಸುಮ್ನೆನೆ ಇಂಥ ಕೆಲಸಗಳೆಲ್ಲ ಮಾಡಿದ್ರೆ ಚೀಪ್ ಆಗೋಗ್ಬಿಡ್ತೀಯ. ನೀನ್ ಹೆಂಗ್ ಸ್ಟ್ಯಾಂಡರ್ಡ್ ಆಗಿದೆ ಬಡ್ಡಿ ಬಂಗಾರಮ್ಮನ ಮಗ. ಇಡೀ ಊರ್ಗೇನೆ ಸಾವ್ಕಾರ ಈಗ ಬೋರಿ ನಿನ್ ಹೆಂಡತಿ ಜೊತೆ ಸೇರ್ಕೊಂಡು 2 ಹಸ ಮೇಯಿಸ್ಕೊಂಡು ಅದ್ ಮಾಡ್ಕೊಂಡು ಇದು ಮಾಡ್ಕೊಂಡು ಇರ್ತೀಯ ಅಂತಂದ್ರೆ ಅಯ್ಯೋ ಬಿಡತ್ತ. ಚೀಪ್ ಕೆಲಸ ಇದು. ಯಾವ್ದು ಚೀಪ್ ಅಲ್ಲ. ಯಾವ್ದು ಚೀಪ್ ಕೆಲಸ ಅಲ್ಲ. ನಿನ್ ತರ ತಿರ್ಕೊಂಡು ಬಿದ್ದಿರ್ತೀವಲ್ಲ, ಅದು ಚೀಪ್ ಕೆಲಸ ಅಂದ್ರೆ. 10 ರೂಪಾಯಿ ಗೊತ್ತಿಲ್ದಿದ್ದಾಗ ಅವ್ರು ಇವ್ರ ಮನೆ ಹತ್ರ ಅನ್ನಕ್ಕೆ ಊಟಕ್ಕೆ ಅಂತ ಹೇಳಿ ಹೋಗ್ಬಿಟ್ಟು ತಿರುಪೇತ್ತೀವಲ್ಲ, ಅದು ಚೀಪ್ ಕೆಲಸ ಅಂತ ಹೇಳಿದ್ರೆ. ನಿನ್ ತರ ಮಾಡೋ ಕೆಲಸ ಇಲ್ದಂಗೆ ಊರ್ ತುಂಬ ಓಡಾಡ್ಕೊಂಡು ಕಂಡೋರ್ ನಾಡ್ಕಂತಿಲ್ಲ, ಅದು ಚೀಪ್ ಕೆಲಸ ಅಂತ ಹೇಳಿದ್ರೆ. ಅದು ಬಿಟ್ಟು ಮೈ ಬಗ್ಸ್ ದುಡಿಯೋ ಯಾವ ಕೆಲಸ ಆದ್ರೂ ಏನು ಚೀಪ್ ಕೆಲಸ ಅಲ್ವಲೇ? ನಾನು ನಿನ್ ತರನೇ ನಿಗ್ರಾಡಿ, ನಾನು ದೌಲತ್ ಮಾಡಿ ಊಟಕ್ಕೂ ಇದ್ದಿದ್ದಂಗೆ ಊಟಕ್ಕೂ ಇನ್ನೊಬ್ರ ತಗ ಭಿಕ್ಷೆ ಎತ್ತಂತ ಪರಿಸ್ಥಿತಿ ಯಾವಾಗ ಬಂತೋ ಅವಾಗ ಅರ್ಥ ಆಯ್ತು ಚೀಪ್ ಕೆಲಸ ಅಂದ್ರೆ ಭಿಕ್ಷೆ ಬೇಡ್ಕೊಂಡು ಅವ್ರ ಇವ್ರ ಕೈ ಕಾಲು ಇಟ್ಕೊಂಡು ತಿನ್ನೋದು, ಮೈ ಬಾಕ್ಸ್ ದುಡಿಯೋದಲ್ಲ ಅಂತ. ನನ್ಗೆ ಹೇಳೋದಕ್ಕಿನ ನೀನ್ ಯಾವ್ದನ್ನ ಕೆಲಸ ಹೋಗ್ಬಿಟ್ಟು ಕೆಲಸ ಮಾಡು. ಆಮೇಲೆ ನಿನ್ಗೂ ಬುದ್ಧಿ ಬರ್ತದೆ. ಹಸು ಮೇಸೋದು ಚೀಪ್ ಕೆಲಸನಂತೆ. ಯೂನಿಯನ್ ದೊಡ್ಡ ಮಹಾರಾಜ. ಮುಚ್ಕೊಂಡು ಹೋಗಿ ಏನಾರ ಕೆಲಸ ಇದ್ರೆ ನೋಡ್ಕ. ನಿನ್ನಂತರಿಂದ ನೀನು ಎಷ್ಟು ಸಂಸಾರಗಳು ಮುಳುಗೋಗಿ ತೇಲೋಯ್ತಾವ. ಆ ಕೆಲಸ ಮಾಡ್ಬೇಡ, ಈ ಕೆಲಸ ಮಾಡ್ಬೇಡ. ಯಾವ ಕೆಲಸ ಮಾಡಿದ್ರಂತೆ ಉಣ್ಣಕ್ಕೆ? ಎಲ್ಲರೂ ಮಾಡೋದನ್ನು ಊಟಕ್ಕಾಗೆ ತಾನೇ. ಏನೋ ಒಂದು ಮಾಡಿದ್ರೆ ಆಯ್ತು, ನೀನ್ ಸುಮ್ಮನೆ ಹೋಗು. ಇಂಥ ಜನ ಅವಾಗ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಅಯ್ಯೋ ನಿಂಗೆ ಇದೆಲ್ಲ ಕೆಲಸ ಸೆಟ್ ಆಗಕ್ಕಿಲ್ಲ, ನೀನ್ ಯಾಕೆ ಮಾಡಿಯೇ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಯಾರ ಮಾತು ಕೇಳ್ಬೇಡಿ. ಉಣ್ಬೇಕಷ್ಟೇ. ನೀವು ಉಣ್ಣಕ್ಕೆ ಏನೋ ಒಂದು ಕೆಲಸ ಮಾಡಬೇಕು. ನಾವೇನು ಕಳ್ತನ ಮಾಡ್ತಿಲ್ವಲ್ಲ. ಮನ್ಗೋದ್ರೆ ನೆಮ್ಮದಿಯಾಗಿ 3 ಹೊತ್ತು ಊಟ ಇರಬೇಕು, ತಿನ್ಬೇಕು, ಮನೆ ಕಬೇಕು ಅಷ್ಟೇ. ನೀನಿಯ ಅಷ್ಟಾದ್ರೆ ನೀನಿಯ ಎಲ್ಲನೂ ಒಳ್ಳೇದಾಗೋದು. ಅದ್ಬಿಟ್ಬಿಟ್ಟು ನೀವು ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಕ್ ಹೋದ್ರೆ ಕಷ್ಟ ಆಯ್ತದೆ. ಅಯ್ಯೋ ಹೊಸನ ಹೆಂಗೋನು ಇಲ್ಲಿ ಕೊಟ್ಟಾಕ್ಬಿಟ್ಟು ಹೋಗಿ ಉಣ್ಕೊಂಡನ ಬರ್ಬೇಕು ಹೋಗ್ಬಿಟ್ಟು. ಅಯ್ಯೋ ಎಷ್ಟೊತ್ತಾಯ್ತು ಬಂದು, ಯಾವ ಕಾಲ ಆಯ್ತು ನಾನು ಬಂದು? ಆಗ್ಲೇ 1:15 1:45 ಆಗೈತೆ. ಬಾಯಕ್ಕೆ ಬೇರೆ ಆಯ್ತೈತೆ. ಇವ್ನು ಇಲ್ಲೇ ಕಟ್ಟಾಕನಿರು. ಯಾರು ಇಲ್ಲ ಕೆರೆತಾಗೆ. ಬಿಡು, ಕಟ್ಟಾಕ್ ಹೋಗೋಣ. ಗೌರಿ, ಗೌರಿ. ಇವ್ರು ಬಂದ್ರು. ಬರ್ರಿ, ಕೈ ಕಾಲು ತೊಳ್ಕೊಂಬಿಟ್ಟು ಬರ್ರಿ. ಉಣ್ಣಕ್ಕೆ ಇಕ್ತೀನಿ. ಬಿಸಿ ಬಿಸಿ ಅನ್ನ ಸಾರು ಮುದ್ದೆ ಮಾಡಿವ್ನಿ, ಬನ್ನಿ. ಸರಿ, ಕೈ ಕಾಲು ತೊಳ್ಕೊಂಬಿಟ್ಟು ಬರ್ತೀನಿ. ಇಬ್ರು ಕುಂತ್ಕೊಂಡು ಜೊತೆಗೆ ತಿಂದ್ರೆ ಆಯ್ತಪ್ಪ. ಎಷ್ಟು ದಿನ ಆಗಿತ್ತು ಹಿಂಗೆಲ್ಲ ತಿಂದು. ಅಲ್ಲ, ನನ್ ಬರೋ ತಡ ಆಗ್ತಿತ್ತು ಅಂತ ಗೊತ್ತಾನೆ. ನೀನ್ ತಿನ್ನದ್ ಬಿಟ್ಬಿಟ್ಟು ನನಗೋಸ್ಕರ ಕಾಯ್ಕೊಂಡು ಇಟ್ಟು ಮಾಡ್ಕೊಂಡು ಹಂಗೆ ಕುಂತಿದ್ದೀಗಲ್ಲ. ನಿಂದ ಎಲ್ಲ ಟೇಮ್ ಮುಗಿದ ತಕ್ಷಣ ಏನೇ ತಿನ್ಬೇಕಿತ್ತು ತಾನೇ?
ಅಯ್ಯೋ ಇನ್ ಯಾಕೆ ನಾನೊಂದ್ಸಲ ನೀವೊಂದ್ಸಲ ನೀವು ಬಂದಾಗ ಒಂದ್ಸಲ ಎದ್ದೊಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇ ಬಿಡು ಬಂದ್ಮೇಲೆ ಇಬ್ರು ಜೊತೆಗೆ ತಿಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಮನೆ ಕೂತಿದ್ದೆ. ಈಗೇನ್ ಟೈಮ್ ಆಗಿರೋದು ಬರ್ರಿ 2 ಗಂಟೆ ಆಗಿರ್ಬೇಕು ಅಷ್ಟೇನೆ. ಈಚೆ ಕಡೆ ಒಸಿ ಬಿಸಿಲು ಶಾನೆ ಅನ್ನಿಸ್ತದಲ್ವಾ. ಪಾಪ ನೀವು ಅದ್ರಾಗೂನು ಅದು ಇದು ಅಂತ ಹೇಳ್ಬಿಟ್ಟು ಎಂದು ಮಾಡಿರೋರಲ್ವೇನೋ, ನಿಮ್ಗೂ ಸುಸ್ತಾಗಿರ್ತೈತೆ. ಏ ಸುಸ್ತು ಗಿಸ್ತು ಏನದಿಲ್ಲ ಏನಿಲ್ಲ ಗೌರಿ. ಹೆಂಗೋ ಸದ್ಯ ಯಾವ್ದೋ ಒಂದು ಕೆಲಸ ಹುಡುಕ್ ಕೊಟ್ಟಲ್ಲ ಅಂತ ಹೇಳ್ಬಿಟ್ಟು ನಂಗೆ ಖುಷಿ ಆಗ್ತೈತಿ. ಸುಮ್ಮನೆ ಮನೆಗೆ ಉಂಡಾಡಿ ಗುಂಡು ಥರ ಕುಂತ್ಕೊಂಡಿದ್ನ. ಅಯ್ಯೋ ಬೇಜಾರಾಗ್ತಿತ್ತು ನನಗೂ ಮನ್ಸಿಗೆ. ಏನು ದುಡಿಯೋದಿಲ್ವಲ್ಲ ಅಂತ. ಇನ್ನೊಂದು ವಾರದಾಗ ಹೊಸು ಇದು ಬಿಟ್ರೆ ಹೆಂಗೋ ಹಾಲ್ಗಿಲ್ ಹಾಕೊಂಡು ಡೈರಿಗೆ ಹೆಂಗೋ ಬರ ಇದ್ರ ದುಡ್ಡನ್ನ ಹೆಂಗೋ ಇದು ಮಾಡ್ಕೊಳ್ಳೋಣ. ಗೌರಿ ನಂಗೆ ಇದು ಒಂದೇ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಇನ್ನೂ ಟೈಮ್ ಜಾಸ್ತಿ ಮಿಗ್ತೈತಲ್ವಾ. ಈಗ ಆ ಟೈಮಾಗ ಏನಾರ ಬೇರೆದು ಏನಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ರಿಯಲ್ ಎಸ್ಟೇಟ್ ಕೆಲಸನೋ ಇಲ್ಲ ಏನೋ ಒಂದು ಅಂಥದ್ದು ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ನಾನು. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ರೀ ಇವಾಗ ಇದನ್ನ ಸ್ಟಾರ್ಟ್ ಮಾಡಿದೀವಿ ಇನ್ನೂ. ನಮ್ದು ಇನ್ನೇನು ಜಾಸ್ತಿ ಏನು ಕಷ್ಟ ಅಂತ ಏನಿಲ್ಲ. ಇವಾಗ ಶುರು ಮಾಡಿದೀವಲ್ವಾ, ಈಗ ಇದು ಮುಗಿಲಿ. ಇದೆಲ್ಲ ಇದು ಒಂದು ಸ್ವಲ್ಪ 1 ತಿಂಗಳು 2 ತಿಂಗಳು ಕಳೀಲಿ. ಇದ್ರಾಗ ಎಷ್ಟು ಬರ್ತದೆ ಲಾಭ ಎಲ್ಲ ನೋಡೋಣ. ಆಮೇಕಿಂದ ಉಳಿದಿದ್ದೇನಾದ್ರೂ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ಉಳಿದಿರೋದೇನಾದ್ರೂ ಮಾಡೋಣ. ಹೆಂಗೋ ಇದ್ರ ಜೊತೆ ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ಕೊಂಡ್ರೆ ಆಯಿತು. ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ಏನು ಮನೆಗೆ ಏನು ಕಷ್ಟ ಇಲ್ಲ. ನೀವೂ ಮಾಡ್ತಿದ್ದೀರಾ, ಹೆಂಗೋ ಸುದ್ರಾಗ ಬರ್ತದೆ. ಇನ್ನೇನು ಸ್ವಂತ ಮನೆ ಬಾಡಿಗೆ ಕಟ್ಟಂಗಿಲ್ಲ. ವಿಹಾನೊಬ್ಬನ ಓದಿಸ್ಕೊಂಡು ಇನ್ನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ. 2 ತಿಂಗಳು ಓದಿ ಸಮಾಧಾನ ಮಾಡ್ಕೊಳ್ಳಿ ನೀವು. ಅರ್ಜೆಂಟಾಗಿ ಬೀಳೋದು ಬೇಡ. ಸರಿ ಗೌರಿ, ನೀನು ಹೆಂಗೆ ಹೇಳಿದ್ರೆ ಹಂಗೆ. ಊಟ ಮಾಡ್ಕೊಂಡು ಸರ್ನ ಹೋಗ್ಬೇಕು. ಅಲ್ಲಿ ಕೆರೆತಾಗೂ ಯಾರು ಇರ್ಲಿಲ್ವಾ, ಹಸುಗಳು ಮೇಯ್ತಿರ್ತಾವ. ಹೋಗ್ಬಿಟ್ಟು ನೋಡ್ಕೋಬೇಕು. 2 ದಿನ ಭಯ ಆಯ್ತದೆ ನಂಗೂ. ಏನಾಯ್ತವೋ ಏನೋ ಅಂತ, ಎತ್ತನ ಊಡ್ಗಿಡ್ ಹೋಗ್ಬಿಡ್ತಾವೋ ಅಂತ. ಊಟ ಹೊಡೆದ್ಬಿಟ್ಟು ನೀಟಾಗಿ ಕೊಟ್ಟಾಕ್ಬಿಟ್ಟೆ ಬಂದಿದ್ದೀನಿ. ಆದ್ರೂ ಭಯ ಇರ್ತೈತಲ್ಲ, ಎಲ್ಲೋಯ್ತವೋ ಏನಾಯ್ತವೋ ಅಂತ. ಸರ್ನ ತಿಂದ್ಬಿಟ್ಟು ಹೋಗ್ಬೇಕು ನಾನು. ಮಾಡಿ ಊಟ ಮಾಡಿ ಹೋಗಿವ್ರಂತೆ. ಸರಿ ನಾನು ಹೋಗ್ತೀನಿ. ಸರಿನಾ? ಇಲ್ಲ ಅಲ್ಲೆಲ್ಲ ಹಸುಗಳು ಬಿಟ್ಟಿದ್ದೀನಲ್ಲ, ಹೊರಡ್ತೀನಿ. ನೀನು ಅದೇನೋ ಕೆಲಸ ಮುಂದುವರ್ಸ್ಕ. ಇನ್ನೂ 5 ಗಂಟೆ ತನಕ ಮಾಡ್ಬೇಕಲ್ಲ. ನಾನು ಅಷ್ಟೊಂದು 5 ಗಂಟೆ ಹೊಡ್ಕೊಂಬಿಟ್ಟು ಬಂದು ವಿಹಾನ್ನ ವ್ಯಾನ್ ತಕ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಸರಿ ರೀ ಆಯ್ತು. ಮಳೆ ಬರಂಗಾಗೈತೆ. ವಿಹಾನ್ ಕೊಡೆ ಗಿಡೆ ತಗೊಂಡು ಹೋಗ್ಬೇಕು. ಕೊಡೆ ತೆಗ್ದಿಕ್ಕಿರು. ಅವನು ಇನ್ನೇನು ನಡ್ಕ ನಾವೇನು ನೆನ್ಕೊಂಡು ಬಂದ್ಬಿಡ್ತಾನೆ ಅಷ್ಟೇ ಕುಣ್ಕೊಂಡು. ಸರಿ ನಾನು ಹೋಗಿರ್ತೀನಿ. ಸರಿ ರೀ ಆಯ್ತು. ನಾನು ಬಲವಂತಕ್ಕೇನು ಮಾಡಬೇಡ್ರಿ. ನಿಮ್ಗೆ ಏನಾರ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಬೇರೆ ಕೆಲಸ ನೋಡೋಣ. ಸುಮೇಸದ್ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಬೇರೆ ಹುಡ್ಕನ ಕೆಲಸನ. ಏನಿಲ್ಲಲೇ, ಹಂಗೇನಿಲ್ಲ. ಎಂಥದೂ ಇಲ್ಲ ಬಿಡು. ಸರಿನಾ? ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನು ನೋಡ್ಕೊಂತೀನಿ ನಾನು. ನನ್ಗೆ ಇದಿಷ್ಟನೇ ಕೆಲಸ. ಸರಿ ರೀ ಆಯ್ತು. ನನಗೆ ಇದಕ್ಕಿನ್ನೂ ಇನ್ನೇನು ಬೇಕು ನನಗೆ. ಹೆಂಗೋ ಹಿಂಗೆ ನನ್ನ ಗಂಡ ಬದಲಾಗೋಗ್ಬಿಟ್ಟು ಹೆಂಗೋ ಚೆನ್ನಾಗಿ ದುಡ್ಕೊಂಡು ಖುಷಿಯಾಗಿ ಇದ್ಬಿಟ್ರೆ ಅಷ್ಟೇ ಸಾಕು. ಕೋಟಿ ಇಲ್ಲ ಅಂದ್ರೂ ಪರವಾಗಿಲ್ಲ. ನೆಮ್ಮದಿಯಾಗತ್ತಾಗ ಹೆಂಗೋ 3 ಹೊತ್ತು ಊಟ ಕಣ್ ತುಂಬ ನಿದ್ದೆ ಇದ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಬಂಗಾರಮ್ಮ ನಮ್ಮ ಅತ್ತೆ ಥರ ಕೋಟಿ ಅನ್ಕೊಳ್ಳೋದು ಹಿಂಗೇನೆ ಆಗೋದು. ಸದ್ಯಕ್ಕೆ ನಂಗೆ ಸಾಕಪ್ಪ. 2 ವರ್ಷ ನೋಡ್ಕೊಂಡು ನಾನು ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಅವರು ಸ್ವಲ್ಪ ಏನೋ ನೋಡ್ಕೊಂಡ್ರೆ ಅಷ್ಟೇನೇ ಸಾಕು ನಂಗಂತೂ. ಸದ್ಯ ಹೆಂಗೋ ಮೇಯ್ತಾವೆ. ಮೇಲ್ ಸುಮ್ಕೇನೆ ಬಿಸಿ ಬಿಸಿ ಊಟ ಮಾಡ್ಕೊಂಡು ಮನೆಯಿಂದ ಬಂದಂಗೂ ಆಗ್ತೈತೆ. ನನಗೂ ಸುಸ್ತಾಗಕ್ಕಿಲ್ಲ. ಇನ್ನೇನೋ ಇನ್ನೊಂದು 2-3 ಗಂಟೆ ಮೇಯಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರೆ ಇನ್ನೇನು ಸ್ವಲ್ಪ ದಿನ ಹಂಗೂ ಹಿಂಗೂ. ಆಮೇಲೆ ಹಸುಗಳನ್ನ ಎಲ್ಲನೋ ಒಂದು ಹತ್ರ ಕಟ್ಟಾಕಿ ಬೆಳಗ್ಗೆಯಿಂದ ಸಂಜೆ ಗಂಟೆ ಏನು ಬಿಟ್ರು ಏನಾಗಲ್ಲ. ಧೈರ್ಯ ಪ್ರಶಾಂತವಾಗೈತಪ್ಪ. ಹಳ್ಳಿನಾಗಂತೂ ಹಸ ಮೇಯಿಸ್ಕೊಂಡು ಈ ಕೆರೆ ಈ ಗದ್ದೆ ಇವೆಲ್ಲ ನೋಡ್ಕೊಂಡಿರೋದೇನೆ ನೀವು ಒಂಥರ ಖುಷಿ. ಇನ್ನೇನು ಬೇಕು ನನಗೂ. ನನ್ನ ಹೆಂಡ್ತಿನೂ ದುಡಿತಾವಳೆ, ನಾನು ಎಷ್ಟಾದಷ್ಟು ಅಷ್ಟು ದುಡಿತೀನಿ. ಸಾಕು. ನಮ್ಮ ಅಮ್ಮನ ಹತ್ರ ಇದ್ದಾಗ ಯಾವ ನೆಮ್ಮದಿನೂ ಇರಲಿಲ್ಲ. ಇಲ್ಲಾದ್ರೂ ತುಂಬ ನೆಮ್ಮದಿ ಐತಲ್ಲ, ಅಷ್ಟೇ ಸಾಕು ಬಿಡು ನಂಗಂತೂ.